ನಂಗೆ ಬಾಳ ಇಷ್ಟ ಆಗೈತೆ. ಐ ಲವ್ ಯು. ಏನು ಹೇಳ ಮತ್ತ ಏನ್ ಹೇಳಿದೆನಾ? ಐ ಲವ್ ಯು. ಹಾ ಇಲ್ಲವೇ ಹೇಳ್ತಂತಡಿ ಆಮೇಲೆ. ನನಗೇನೋ ಹೇಳ್ಬೇಕಿತ್ತಪ್ಪ. ಇದು ನಾನು ಇಷ್ಟ ದಿನ ಹೇಳಕ್ ಆಗಿಲ್ಲ. ಇಷ್ಟ ದಿನ ನಂಗೆ ಸಪೋರ್ಟ್ ಮಾಡಿದ್ಕ ಥ್ಯಾಂಕ್ ಯು ಸೋ ಮಚ್. ಅಂಡ್ ಪ್ರತಿ ಸಲ ನಾನು ಏನ ತಪ್ಪು ಮಾಡಿದ್ರು ಕ್ಷಮಿಸಿರಿ, ಅದಕ್ಕೂ ಥ್ಯಾಂಕ್ ಯು. ಅಂಡ್ ಆಲ್ಸೋ ನನಗ್ ಸ್ವಲ್ಪ ನಿನ್ ಮೇಲೆ ಬಹಳ ಪ್ರೀತಿ ಐತಿ ಫಸ್ಟ್ ಇಂದಾನು. ಇಷ್ಟೆಲ್ಲ ಮಾತಾಡತ್ತೆ ನಂದೆಲ್ಲ ಹೇಳ್ತೇನಿ. ಬಟ್ ಐ ಲವ್ ಯು ಅಪ್ಪ. ಐ ಲವ್ ಯು ಅಪ್ಪ. सर पे तेरा हाथ तेरा ही साया है. ಈ ಪ್ರೀತಿ ಮಾಡಿದ್ಕಲ್ಲ ನಾನು ಪ್ರೀತಿ ಮಾಡೋದ್ ಕಲ್ತಿದ್ದೆ ನಿನಗ. ಯಾಕಿಲ್ಲ, ಇಲ್ಲೇ ಒಂದು ಚಾಲೆಂಜ್ ಬಂದಿತ್ತು. ಏನಾಗಲಿ ಮುಂದೆ ಸಾಗುನಿ ಬಯಸುತ್ತಿಲ್ಲ ಸಿಗದು ಬಾಳಲಿ. ನಿಮ್ ಪರಿಚಯ ಮಾಡ್ಕೊಡಿ. ನನ್ನ ಹೆಸರು ಪ್ರೀತಿ. ನನ್ನ ಹೆಸರು ಸ್ವಾತಿ. ಸ್ವಾತಿ ಸ್ವಾತಿ ಲಕ್ಷ್ಮಿ ಮೇಘಾ. ಕೆಲವೊಂದು ಕ್ವಶನ್ಸ್ ಕೇಳ್ತೇನೆ, ಆನ್ಸರ್ ಕೊಡಿ. ಅಪ್ಪ ಅಮ್ಮನಲ್ಲಿ ಫಸ್ಟ್ ನಾನು ಕೇಳುವಂತದ್ದು, ಅಪ್ಪ ಅಮ್ಮನಲ್ಲಿ ನಿಮ್ಗೆ ಯಾರು ಇಷ್ಟ? ಅಮ್ಮ ತುಂಬಾ ಇಷ್ಟ. ಅಮ್ಮ ಅಮ್ಮ ನಿಮ್ಗೆ? ಅಪ್ಪ ಅಪ್ಪ ತುಂಬಾ ಇಷ್ಟ. ಮಮ್ಮಿ ಮಮ್ಮಿ. ನಿಮಗೆ ಅಪ್ಪ ಯಾಕೆ ತುಂಬಾ ಇಷ್ಟ? ಅಪ್ಪ ಯಾಕಂದ್ರೆ ಅವರೆಲ್ಲ ಕೇಳಿದ್ದೆಲ್ಲ ಕೊಡಿಸ್ತಾರ್ರಿ, ಎದಕ್ಕೂ ಇಲ್ಲ ನಂಗಿಲ್ಲ. ಮಮ್ಮಿ ಅಷ್ಟ ಅದು ಬೇಡ ಇದು ಬೇಡ ಅಂತ ಮಾಡ್ತಾರ. ಅಪ್ಪಾಜಿ ಏನಿಲ್ಲ, ಎಲ್ಲದಕ್ಕೂ ಅಂತಾರ. ಅದ ಎಲ್ಲಿ ಹೊಂಟ್ರು ಕಳಿಸ್ತಾರಿ. ಬಾಳ್ ನನ್ ಮ್ಯಾಲ ಬಾಳ್ ಜೀವ ಅದಾರ, ಅದಕ್ಕ ಅಪ್ಪಾಜಿ ಇಷ್ಟ. ಅಪ್ಪಾಜಿ ಅಂದ್ರೆ ಇಷ್ಟ. ಸೊ ಹಾಗಿದ್ರೆ ಇವತ್ತು ನಿಮ್ ಫಸ್ಟ್ ಒಂದು ಚಾಲೆಂಜ್, ನಿಮ್ ಮಮ್ಮಿಗೆ, ಮಮ್ಮಿ ಕಡೆ ಫೋನ್ ಇದೆ ಅಲ್ವಾ? ಹಾ ರೀ ಇದೆ ಅಲ್ವಾ? ನಿಮ್ ಮಮ್ಮಿ ಫೋನ್ ಮಾಡ್ಬಿಟ್ಟು ಐ ಲವ್ ಯು ಮಮ್ಮಿ ಅಂತ ಹೇಳಿ, ಮಮ್ಮಿ ರಿಯಾಕ್ಷನ್ ಹೇಗಿದೆ ಅಂತ ನೋಡೋಣ. ಸ್ಪೀಕರ್ ಇಡಿ. ಹಲೋ ಹಲೋ ಮಮ್ಮಿ, ಇಲ್ಲೇ ದುರ್ಗದ ಬೈಲ್ನಾಗಿದ್ದೆ. ನಿನ್ ಮ್ಯಾಲ ನಂಗ್ ಬಾಳ ಇಷ್ಟ ಆಗೈತೆ. ಐ ಲವ್ ಯು. ಏನು ಹೇಳ ಮತ್ತ ಏನ್ ಹೇಳಿದೆನಾ? ಐ ಲವ್ ಯು. ಹಾ ಇಲ್ಲವೇ ಹೇಳ್ತಂತಡಿ ಆಮೇಲೆ. ಸೊ ಮಮ್ಮಿಗೂ ಖುಷಿಯಾಗಿರುತ್ತೆ ಇವತ್ತು. ನಿಮ್ಮಲ್ಲಿ ಪಪ್ಪ, ನಿಮ್ಗೆಲ್ಲ ಮಮ್ಮಿ ಅಂದ್ರೆ ತುಂಬಾ ಇಷ್ಟ. ಪಪ್ಪನ್ ಜೊತೆ ತುಂಬಾನೇ ಮಾತು ಕಡಿಮೆ ಅನ್ನೋರು ಯಾರು? ನೀವು. ಓಕೆ, ನಿಮ್ ಪಪ್ಪನಿಗೆ ಇವತ್ತು ಫೋನ್ ಮಾಡಿ. ಪಪ್ಪನ ನಂಬರ್ ಗೊತ್ತಿದೆಯಾ? ಹೊಲಕ್ ಹೋಗಿರ್ತಾರೆ. ಓಕೆ, ಪಪ್ಪನ ಕಡೆ ಮೊಬೈಲ್ ಇದೆ ಬಟ್ ಹೌದಾ? ಓಕೆ, ನೋ ಪ್ರಾಬ್ಲಮ್. ಮನೆಗೆ ಹೋಗ್ಬಿಟ್ಟು ನೀವು ಹೇಳಿ ಪಪ್ಪನ್ ರಿಯಾಕ್ಷನ್ ಹೇಗಿರುತ್ತೆ ನೋಡಿ, ಎಷ್ಟು ಖುಷಿ ಆಗುತ್ತೆ ನಿಮ್ ತಂದೆ ತಾಯಿಗಳಿಗೆ. ಸೊ ನಾವು ಪ್ರೀತಿಸಿದವ್ರನ್ನ ನಾವು ಈಸಿಯಾಗಿ ಐ ಲವ್ ಯು ಅಂತ ಹೇಳ್ತೀವಿ ಅಲ್ವಾ? ಅದೇ ಅಪ್ಪ ಅಮ್ಮನಿಗೆ ಹೇಳ್ಬೇಕಾದ್ರೆ ನಮ್ಗೆ ಕಷ್ಟ ಆಗುತ್ತೆ. ಸೊ ದಿನಕ್ಕೆ ಒಂದ್ಸಲ ಆದ್ರೂ ಅಥವಾ ಅಟ್ಲೀಸ್ಟ್ ವೀಕ್ಲಿ ಒಂದ್ಸಲ ಆದ್ರೂ ಅಪ್ಪನಿಗೆ ಅಥವಾ ಅಮ್ಮನಿಗೆ ಇಬ್ರಿಗೂ ಕೂಡ ಐ ಲವ್ ಯು ಪಪ್ಪ, ಐ ಲವ್ ಯು ಮಮ್ಮಿ ಅಂತ ಹೇಳ್ತಾ ಇರುವಷ್ಟು ದಿವಸ. ಆಮೇಲೆ ಮದ್ವೆ ಆಗಿ ಹೋದ್ಮೇಲೆ ಅಂತ ಆಯ್ತು. ಓಕೆ, ನಿಮ್ಗೆ ಯಾರು ಇಷ್ಟ ಮೇಡಮ್? ನನ್ಗೆ ಅಫ್ಕೋರ್ಸ್ ಅಪ್ಪನ ಇಷ್ಟ. ಅದಕ್ಕೆ ಮಮ್ಮಿ ಅಂದ್ರೆ ಮಮ್ಮಿನ ಇಷ್ಟ ಆಗ್ತಾರ. ಎಲ್ಲಂದ್ರೆ ದೂರ ಎಲ್ಲಾರು ಬಿಟ್ಟೋಗಿರ್ತಾವಲ್ಲ ಊರಿಗೆ, ಬಾಳ್ ಮಮ್ಮಿ ನೆನಪಾಗ್ತಾರ, ಪಪ್ಪ ನೆನಪಾಗಲ್ಲ. ಮನೆಗಿದ್ದಾರ ಬರೀ ಪಪ್ಪ ಜೊತೆನೇ ಇರ್ಬೇಕು ಅನಿಸ್ತೈತಿ. ಆಮೇಲೆ ಅಪ್ಪಾಜಿ ಅಂದ್ರೆ ಬಾಳ ಇಷ್ಟ ರೀ. ಅವ್ರ ಕಷ್ಟನ ನಾನ್ ತಗೋಬೇಕಂತಂದ್ ಬಾಳ ಆಸೆ ಐತಿ. ಅವ್ರ ನನ್ ಮುಂದೆ ನನ್ ಹೆಂಗ್ ಸಾಕ್ಯಾರಲ್ಲ, ನಾನು ಅವ್ರದ್ದು ಅರ್ಧ ಪಾಲಾದ್ರೂ ತಗೋಬೇಕು. ಅವ್ರು ನಮ್ಮ ಹತ್ರ ತೀರ್ಸಕ್ ಆಗಲ್ಲ ಈ ಜನ್ದಾಗ. ಏನ್ ಮಾಡ್ತಾರ ಪಪ್ಪ? ಪಪ್ಪ ಫಾರ್ಮರ್ ಅದಾರಿ, ಹೊಲ ಐತಿ, ದುಡಿತಾರ. ರೀಸೆಂಟ್ಲಿ ಒಂದ್ 15 days ಅದ್ ಬಾಳ ಹುಷಾರಿಲ್ಲ ಅವ್ರಿಗೆ. ಸೊ ಬಾಳ ಅವ್ರ ನೆನಸ್ಗೆ ಮನಿ ಬಿಟ್ಟು ಬರಂಗಾಗ ಕುಂತಿದ್ದಿಲ್ಲ ನನಗೆ ಅವ್ನ್ ಬಿಟ್ಟು.
ಮಾಡ್ಲಿ ಮತ್ತೆ ಅಪರ್ಚುನಿಟಿ ಮೂರ್ ವರ್ಷ ಇವತ್ತು ಇದೊಂದು ಎಕ್ಸಾಮ್ ಬರೀಲಿಲ್ಲ ಅಂದ್ರ ಇದು ಮಾಡಕ್ ಆಗಲ್ಲ. ಎಕ್ಸಾಮ್ ಮತ್ತೆ ನೆಕ್ಸ್ಟ್ ಇಯರ್ ಹೋಗ್ಬೇಕಿತ್ತು. ಅದಕ್ಕ ಪಪ್ಪ ಇಲ್ಲ ಹೋಗು ನಾ ಎಲ್ಲ ಹುಷಾರದ ನೀ ಹೋಗ್ಬಾ ಅಂತಂದ್ ಕಳ್ಸಿದ್ರು. ಸೊ ಬೈಕ್ ಹತ್ತಾಕ ಆಗಂಗಿಲ್ಲ ರೀ, ಬರೀ ಕಾಲ್ ನೋವು. ಅದಕ್ಕ ಬಾಳ್ ನೆನಪಾದ್ರ ಈಗ. ಸೊ ನಾವು ಕೂಡ ಪ್ರಾರ್ಥಿಸ್ತೀವಿ, ಜೊತೆಗೆ ನಮ್ಮ ಪಬ್ಲಿಕ್ ಕೂಡ ಪ್ರಾರ್ಥಿಸ್ತಾರೆ, ಆದಷ್ಟು ಬೇಗ ನಿಮ್ಮ ಅಪ್ಪ ಗುಣ ಆಗ್ಲಿ. ಸೊ ಮೊದ್ಲಿನಂಗೆ ನಿಮ್ಮ ಅಪ್ಪ ನಿಮ್ ಜೊತೆ ಓಡಾಡ್ಕೊಂಡು ಪ್ರೀತಿಯಿಂದ ಇರ್ಲಿ. ಹಲೋ ಪಜೆ, ಇಲ್ಲೇ ಅದೇನಪ್ಪಾಜಿ, ಹುಬ್ಳಾಗಿದ್ದೆ, ಬರಾಕ್ ಕುಂತಿದ್ದೆ. ತಡಿ ನಾ ಏನ ಹೇಳ್ತೀನಿ, ಸುಮ್ ಕೇಳಿಸ್ಕ್ಯಾ. ಇಷ್ಟ ದಿನ ಇವತ್ತಿಗೆ 21 ವರ್ಷ ಆತ ನನಗಪ್ಪಾಜಿ. ಇಲ್ಲಿವರೆಗೂ ಆದ್ರೆ ಏನು ಕೊರತೆ ಮಾಡಿಲ್ಲ. ನಾ ಏನ್ ಕೇಳಿನ ಅದನ್ನೆಲ್ಲಾ ಕೊಡ್ಸಿ. ಅದಕ್ ಒಂದ್ ಮಾತು ಹೇಳ್ತೇನೆ, ಮತ್ತೆ ಇದ್ರ ಮೇಲೆ ಏನು ಎಕ್ಸ್ಪ್ಲೈನ್ ಮಾಡಕ್ಕಾಗಿಲ್ಲ. ಒಂದು ಕೊರತೆ ಮಾಡಿಲ್ಲ ಅಷ್ಟೇ ನನಗ. ಒಂದ್ ಮಾತು ಹೇಳ್ತೇನಿ, ನಾನ್ ಯಾವಾಗ್ಲೂ ನಿನ್ ಮೇಲೆ ಪ್ರೀತಿ ನಂಬಿಕೆ ಎಲ್ಲಾ ಇಟ್ಟನಿ. ಸೊ ಐ ಲವ್ ಯು ಅಪ್ಪಾಜಿ. ಅದನ್ನ ಕನ್ನಡದೊಳಗ ನಾನ್ ನಿನ್ ಯಾವಾಗ್ಲೂ ಪ್ರೀತಿ ಮಾಡ್ತೇನೆ ಅಂತ ಅರ್ಥ. ಅವ್ರಿಗೆ ಅಷ್ಟು ಇಂಗ್ಲಿಷ್ ಇದು ಗೊತ್ತಾಗಂಗಿಲ್ಲ ರೀ. ಸೊ ಹೇಗ ಅನಿಸ್ತು ಅಪ್ಪಾಜಿಗೆ? ಹೋಗಿ ಅರ್ಥ ಆಗಲ್ಲ, ಇವತ್ತು ಹೋಗಿ ಮನೆಯಲ್ಲಿ ಹೋಗಿ ಹತ್ರ ಕುತ್ಕೊಂಡು ನಾನು ನಿನ್ ತುಂಬಾ ಪ್ರೀತಿಸ್ತೀನಿ ಅಪ್ಪಾಜಿ ಅಂದ್ಬಿಟ್ಟು ಅಪ್ಪಾಜಿ ಮತ್ತೊಮ್ಮೆ ಹೇಳಿ. ಸೊ ಆಕ್ಚುಲಿ ಇಂಥ ಪಬ್ಲಿಕ್ ಪ್ಲೇಸ್ ಒಳಗೆ ನಮ್ಮ ಅಪ್ಪಾಜಿದ್ ಎಮೋಷನಲ್ಸ್ ಹೊರಗೆ ಹಾಕಾಕಂತ ನಾನು ಅಂತ ಚಾನ್ಸ್ ಇದುವರೆಗೂ ಸಿಗಲಿಲ್ಲ. ಸೊ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕಂತ ನನಗೆ ಗೊತ್ತಾಗ್ತಿಲ್ಲ. ಥ್ಯಾಂಕ್ಸ್ ಎಲ್ಲ. ಆಕ್ಚುಲಿ ಧೈರ್ಯನೇ ಮಾಡಿರ್ಲಿಲ್ಲ ಹೇಳ್ಬೇಕು, ಹಿಂಗೆಲ್ಲ ಮಾತಾಡ್ಬೇಕು ಪೇರೆಂಟ್ಸ್ ಜೊತೆ ಧೈರ್ಯನೇ ಮಾಡಿರ್ಲಿಲ್ಲ. ಜೊತೆಗೆ ಇರ್ತೇವಿ, ಜೊತೆಗೆ ಬೈದಾಡ್ತಿರ್ತೀವಿ, ಫ್ರೆಂಡ್ಸ್ ಆಗಿರ್ತೇವಿ, ಎಲ್ಲ ಶೇರ್ ಮಾಡ್ತಿರ್ತೇವೆ. ಬಟ್ ಈ ತರ ಎಲ್ಲ ಎಮೋಷನಲಿ ಯಾರಿಗೂ ಕನೆಕ್ಟ್ ಮಾಡಿರ್ಲಿಲ್ಲ. ಪೇರೆಂಟ್ಸ್ ಗಂತೂ ಹೇಳಿರೋದೇ ಇಲ್ಲ ನಾವು. ಮೇಡಮ್ ನಿಮಗೆ ಆಕ್ಚುಲಿ ನನ್ ಟರ್ನ್ ಬರಕ್ ಹೊಂದಿದ್ದೆ, ಒಂದ್ ಚೂರ್ ಹಾರ್ಟ್ ಬೀಟ್ ಜಾಸ್ತಿ ಆಗತ್ತೈತೆ. ನನ್ಗೆ ಪಪ್ಪಾನು ಜಾಸ್ತಿ ಅಲ್ಲ, ಮಮ್ಮಿನೂ ಜಾಸ್ತಿ ಅಲ್ಲ. ಬಿಕಾಸ್ ಪಪ್ಪ ಒಂದ್ ಕಡೆಯಿಂದ ಸಪೋರ್ಟ್ ಮಾಡ್ತಾ ಇದ್ರೆ, ಮಮ್ಮಿ ಒಂದ್ ಕಡೆಯಿಂದ ಸಪೋರ್ಟ್ ಮಾಡ್ತಾರೆ. ಇವಾಗ ಪಪ್ಪ ಬೈತಿದಾರೆ ಅಂದ್ರೆ ಮೀನ್ಸ್ ಮಮ್ಮಿ ಸುಮ್ನೆ ಇರ್ತಾರೆ, ಆಮೇಲೆ ಬಂದ್ ಅದನ್ನ ಅರ್ಥ ಮಾಡಿ ಹೇಳ್ತಾರೆ ಯಾಕೆ ಬೈತಿದ್ರ ಅಂತ. ಸೊ ಐ ಡೋಂಟ್ ವಾಂಟ್ ಟು ಡಿಫ್ರೆನ್ಶಿಯೇಟ್ ದಮ್. ಸೊ ನಂಗೆ ಇಬ್ರು ಇಷ್ಟ. ಥ್ಯಾಂಕ್ ಯು ಪಪ್ಪ ಅಂಡ್ ಮಮ್ಮಿ ಅಂಡ್ ದರ್ಶು. ನಂಗೆ ಇಷ್ಟು ಸಪೋರ್ಟ್ ಮಾಡ್ತೀವಿ. ನಂಗೆ ಇಂಡಿಪೆಂಡೆಂಟ್ ಆಗಿ ಹೊರಗೆ ಹೋಗಿ ಸ್ವಲ್ಪ ಕೇರ್ ಜಾಸ್ತಿನೇ ಇಟ್ಕೊಂಡು ಹುಷಾರು ಅಂತ ಅಂತಿರ್ತೀರಿ. ನಂಗೆ ಟಾರ್ಚರ್ ಅನಿಸ್ತಿ, ಬಟ್ ಗೊತ್ತಾಗ್ತೈತಿ ನಿಮ್ದು ಕೇರ್. ಯಾಕಂದ್ರೆ ಇಷ್ಟು ವರ್ಷ ಮನೆಯಲ್ಲ ಇಟ್ಕೊಂಡು ಕಾಲೇಜ್ ಸ್ಕೂಲ್ ಅಷ್ಟ ಮಾಡ್ತಿದ್ದೆ. ಇವಾಗ ಹೊರಗೆ ಹೋಗೋದ್ ಕಲಿಯತೀನಿ ಅಂದ್ರೆ ಸ್ವಲ್ಪ ಕೇರ್ ಜಾಸ್ತಿನೇ. ಸೊ ಥ್ಯಾಂಕ್ ಯು, ಹಿಂಗೆ ಸಪೋರ್ಟ್ ಮಾಡ್ತಾ ಇರ್ರಿ, ಹೆದರ್ಕೋಬ್ಯಾಡ್ರಿ, ನಾನು ಸ್ಟ್ರಾಂಗ್ ಅದೇನಿ. ಅಂಡ್ ಲವ್ ಯು ಸೋ ಮಚ್ ಮೂರ್ ಮಂದಿಗೂ. ಪಪ್ಪ ಮನೆಯಲ್ಲಿ ನಿಮಗೆ ತುಂಬಾ ಇಷ್ಟ ಯಾರು? ಅಫ್ಕೋರ್ಸ್ ಅಪ್ಪನೇ. ಯಾಕೆ? ಅವ್ರು ನಮ್ ಲೈಫ್ ಅಲ್ಲಿ ಹೀರೋ ಆಗಿರ್ತಾರೆ ಯಾವಾಗ್ಲೂ. ಯಾಕಂದ್ರೆ ನಾವು ಹೆಚ್ಚಿಗೆ ತಾಯಿಕ್ಕಿಂತ ನಮ್ ತಂದೆ ಜೊತೆನೆ ಫ್ರೆಂಡ್ಲಿ ಆಗಿ ಮೂವ್ ಆಗ್ತಿರ್ತೇವೆ. ಸೊ ಅಫ್ಕೋರ್ಸ್ ತಂದೆನೆ. ಎಲ್ಲಾ ಹುಡುಗಿರ್ಗೋದು ತಂದೆನೆ ಹೀರೋ ಆಗಿರ್ತಾನೆ. ಅಫ್ಕೋರ್ಸ್ ತಂದೆ. ಯಾವ್ಯಾವ ಕಾರಣಕ್ಕೆ ಇಷ್ಟ? ಅವ್ರು ತಮ್ಮ ಸ್ವಾರ್ಥಕ್ಕಾಗಿ ಏನು ಮಾಡಲ್ಲ, ಎಲ್ಲ ಮಕ್ಳಿಗಾಗೆ ಮಾಡ್ತಾರೆ. ಆಮೇಲೆ ನಾವೇನು ಇನ್ನು ಕೇಳೋಕ್ಕಿಂತ ಮುಂಚೆ ನಮ್ಗೆಲ್ಲಾ ಫೆಸಿಲಿಟೀಸ್ ಎಲ್ಲ ಸಿಕ್ಬಿಟ್ಟಿರ್ತಾವ. ಅದಕ್ಕಿಂತ ಹೆಚ್ಚಿಗೆ ಯಾವಾಗ್ಲೂ ಪೇರೆಂಟ್ಸ್ ಮಕ್ಕಳ ಜೊತೆ ಫ್ರೆಂಡ್ಲಿ ಆಗಿರ್ಬೇಕು. ಅವಾಗ ನಾವ್ ಎಲ್ಲಾ ಥಾಟ್ಸ್ ಅವ್ರ ಹತ್ರ ಶೇರ್ ಮಾಡ್ತೇವೆ. ಇವನ್ ನಾವ್ ಪರ್ಸನಲ್ ಏನೇ ಇದ್ರು ನಾನ್ ಫಸ್ಟ್ ಹೇಳ್ಕೊಳ್ಳೋದೇ ನಮ್ಮ ಅಪ್ಪಾಜಿ ಹತ್ರ. ಅಪ್ಪನಿಗೆ ಯಾವಾಗಾದ್ರೂ ಐ ಲವ್ ಯು ಅಂತ ಹೇಳಿದಿರಾ? ಅದ್ರದ್ದು ಚಾನ್ಸ್ ಸಿಕ್ಕಿಲ್ಲ ಆಕ್ಚುಲಿ. ಅದೇನಾಗುತ್ತೆ ಅಂದ್ರೆ ಫೀಲಿಂಗ್ಸ್ ಎಲ್ಲ ಒಳಗೆ ಇರ್ತಾವ, ಡೈರೆಕ್ಟ್ ಆಗಿ ಹೇಳಕ್ ಅಷ್ಟು ಧೈರ್ಯ ಸಿಗಲ್ಲ, ಯಾರಿಗೂ ಸಿಗಲ್ಲ ಧೈರ್ಯವಾಗಿ ಹೇಳಕ್ಕೆ. ಬಟ್ ಹೇಳಿಲ್ಲ ಇಲ್ಲಿವರೆಗೂ. ಸೊ ಇವತ್ತು ನಾನ್ ಕೊಡ್ತೀನಿ ಚಾನ್ಸ್, ನಿಮ್ ಪಪ್ಪ ಫೋನ್ ಮಾಡಿ. ಹಲೋ ಅಪ್ಪ, ನಾನ್ ಹಿಂಗೇನೋ ಹೇಳ್ಬೇಕಿತ್ತಪ್ಪ. ಇದು ನಾನು ಇಷ್ಟ ದಿನ ಹೇಳಕ್ ಆಗಿಲ್ಲ. ಇಷ್ಟ ದಿನ ನಂಗೆ ಸಪೋರ್ಟ್ ಮಾಡಿದ್ಕ ಥ್ಯಾಂಕ್ ಯು ಸೋ ಮಚ್. ಅಂಡ್ ಪ್ರತಿ ಸಲ ನಾನು ಏನೋ ತಪ್ಪು ಮಾಡಿದ್ರು ಕ್ಷಮಿಸಿರಿ, ಅದಕ್ಕೂ ಥ್ಯಾಂಕ್ ಯು. ಅಂಡ್ ಆಲ್ಸೋ ನನಗ್ ಸ್ವಲ್ಪ ನಿನ್ ಮೇಲೆ ಬಹಳ ಪ್ರೀತಿ ಐತಿ ಫಸ್ಟ್ ಇಂದಾನು. ಇಷ್ಟೆಲ್ಲ ಮಾತಾಡತ್ತೆ ನನ್ನೆಲ್ಲ ಹೇಳ್ತೇನಿ, ಬಟ್ ಐ ಲವ್ ಯು ಅಪ್ಪ. ಫಸ್ಟ್ ಸ್ಟಾರ್ಟಿಂಗ್ ನೀವು ಐ ಲವ್ ಯು ಅಂತ ಹೆಂಗಿತ್ತು ರಿಯಾಕ್ಷನ್? ಅವ್ರು ಯಾವತ್ತು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ.
ಫುಲ್ ಖುಷಿ ಜೊತೆಗೆ ಅಪ್ಪ 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 ಇಷ್ಟೆಲ್ಲ ಹೇಳ್ಬಿಟ್ಟೆಲ್ಲ ಅಂತ ತುಂಬ ಹೃದಯದ ಧನ್ಯವಾದ. Thank you so much. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬಿರ್ಲಿ. Thank you. ನಮಸ್ಕಾರ.